ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸಾಗರ್. ನೀವು ನೋಡ್ತಾ ಇದ್ದೀರಾ ಸಾಗರ್ ಸ್ಟೋರೀಸ್. ಫೈನಲಿ ಐ ಗಾಟ್ ಎ ಸ್ಪಾನ್ಸರ್ಶಿಪ್ ಫ್ರಮ್ ಕ್ಯಾಡ್ಬರಿ ಜಮ್ಸ್ ಗುರು. ನಂಬ್ಕೊಂಬಿಟ್ರಾ? ಇದು ಜಸ್ಟ್ ಫನಿ ವಿಡಿಯೋ, ಕಾಮಿಡಿ ವಿಡಿಯೋ ಗುರು. ಅವೆಲ್ಲ ಸೀರಿಯಸ್ ಆಗೆಲ್ಲ ತಗೊಳಕ್ಕೆ ಹೋಗ್ಬಿಡಿ. ಐ ಗಾಟ್ ಎ ಸ್ಪಾನ್ಸರ್ಶಿಪ್. ನಾನು ಅನ್ಕೊತಾ ಇರೋದು ಐ ಗಾಟ್ ಎ ಸ್ಪಾನ್ಸರ್ಶಿಪ್ ಫ್ರಮ್ ಕ್ಯಾಡ್ಬರಿ ಜಮ್ಸ್. ಜಮ್ಸ್ ಗುರು, ಜಮ್ಸು. ಲೆಟ್ಸ್ ಗೋ ಅನ್ಬಾಕ್ಸ್ ಅಲ್ಲ, ಅನ್ಕವರ್, ಅನ್ವ್ರಾಪ್ ದಿಸ್ ಕ್ಯಾಡ್ಬರಿ ಜಮ್ಸ್. This is the all old Cadbury Gems. Cadbury Gems. ನಾನು ಈ ಜೆಮ್ಸ್ನ ಲಾಸ್ಟ್ ಯಾವಾಗ ತಗೊಂಡೆ ಅಂತ ಅಂದರೆ ₹1 4 ಬತ್ತಿತ್ತು ಗುರು. ಸ್ಕೂಲಲ್ಲಿ ಇದ್ದಾಗ ಒಂದರಿಂದ ಒಂದಿರೋದು ಅದರೊಳಗೆ ಯಾವ್ಯಾವ ಕಲರ್ ಬರ್ತದೆ ಅಂತ ನಮಗೆ ಕಾಂಪಿಟೇಷನ್ ಸ್ಕೂಲಲ್ಲಿ ಇದೇ ಗುರು. ಅವಾಗ ಇದ್ದಿದ್ದು ಸ್ಕೂಲಲ್ಲೆಲ್ಲ ಕ್ಯಾಡ್ಬರಿ ಜಮ್ಸ್ ₹1 ಕೊಟ್ಬಿಟ್ಟು ತೊಗೊಂಡು ಹೋಗ್ಬಿಟ್ರೆ ಮಾತ್ರ ಅವನೇ ರಾಜ, ಅವನೇ ಕಿಂಗು. ಒಂದಿನ ಫುಲ್ಲು ಅದೇ ಗುಂಗಲ್ಲಿ ಅದೇ ಝೂಮಲ್ಲಿ ಇರ್ತಾ ಇದ್ದೆ. ₹1 ಕೊಟ್ಬಿಟ್ಟು ಜಮ್ಸ್ ತಗೊಂಡು ಹೋಗ್ಬಿಟ್ಟು ಸ್ಕೂಲಲ್ಲಿ ತಿನ್ಬಿಟ್ರೆ ಅದು ನಾನು ಈ ಕಲರ್ ತಿನ್ನಲ್ಲ ಆ ಕಲರ್ ತಿನ್ನಲ್ಲ ಅಂತ ಆಟ್ಗಳು ಬೇರೆ ನಮ್ಮ ಹೋಗುವಾಗ. ಅದು ನಮ್ಮ ಹುಡುಗರೆಲ್ಲ ತೊಗೊಂಬರೋರು ತಿಂಡಿಗಳನ್ನ ಒಂದು ಕಡೆ ಎಲ್ಲ ಗುಡೆ ಹಾಕೊಂಡು ನನ್ನ ಮಗೊಂದು ಎಲ್ಲಾರು ಕಿತ್ತಾಡ್ಕೊಂಡು ತಿನ್ನೋ ಮಜಾನೇ ಬೇರೆ ಇತ್ತು ಸ್ಕೂಲಲ್ಲಿ. ಒಂದು 15 ವರ್ಷದ ಹಿಂದೆ ಗುರು ಇದ್ದೇ ರಾಜ ಸ್ಕೂಲ್ ಹುಡುಗರಿಗೆಲ್ಲ. ಡೈರಿ ಮಿಲ್ಕು ಕೂಡ ತಗೊಂತಿರ್ಲಿಲ್ಲ ಎಲ್ಲರೂ ಇದನ್ನೇ ತಗೊಂತಿದ್ದು. ಇವಾಗೆಲ್ಲ ಹುಡುಗರು ಬರೀ ಡೈರಿ ಮಿಲ್ಕ್ ಇದನ್ನೆಲ್ಲ ಯಾರು ತಿಂತಾರೆ ಹೇಳಿ? ಇವಾಗ ಕೆಮಿಕಲ್ಸು, ಕಲರು, ಅದು ಇದು ಅಂತ ಎಲ್ಲ ಫುಲ್ಲು ಏನೇನೋ ಹೇಳ್ತಾರೆ ಬಿಡಿ. ಬಟ್ ಅವಾಗೆಲ್ಲ ಇದೇ ಇದ್ದಿದ್ದು. ಇದಕ್ಕೆ ಟಕ್ಕರ್ ಕೊಡೋಕೆ ಬಂದಿದ್ದು ಯಾವುದು ಅಂತಂದರೆ ಶಾರ್ಟ್ಸ್ ಅಂತ ಬಂತು. ₹2ಗೆ 2 ಇರೋದು. ಅದೇ ಲಡ್ಡು ಬಂದು ಬಾಯಿಗೆ ಬಿತ್ತಾ ಅಂತ ಒಂದು ಅಡ್ವರ್ಟೈಸ್ ಬರೋದು ನೋಡಿ, ಅದು ಶಾರ್ಟ್ಸ್. ಇವಾಗ ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ ಶಾರ್ಟ್ಸು. ಅವಾಗೆಲ್ಲ ಅದನ್ನು ತೊಗೊಂಬಂದು ಗುಡಿ ಹಾಕೊಂಡು ತಿಂತಿದ್ವಿ. ಇದ್ರ ಜೊತೆಗೆ ಜಾಸ್ತಿ ಶೂಟ್ ಹಾಕಿದ್ದೆಲ್ಲ ಸಾಕು ನಿಮಗೆ. ಇದನ್ನ ಇವಾಗ ಅನ್ವ್ರಾಪ್ ಮಾಡ್ಬಿಡೋಣ. ನೆನ್ನೆ ಹಂಗೆ ಬೇಕ್ರಿಗೆ ಹೋಗಿದ್ದೆ, ಅಲ್ಲಿ ತಣ ಅಂತ ಹೊಳಿತಿತ್ತು ಜಮ್ಸ್. ಒಂದು ಕಾಲದಲ್ಲೆಲ್ಲ ಹೆವಿ ಚಪ್ಪರ್ಸ್ ಬಿಸಾಕ್ಬಿಟ್ಟಿದ್ವಿ. ಇರಲಿ ಒಂದ್ಸಲಿ ಟ್ರೈ ಮಾಡೋಣ ಇವಾಗ ಹೆಂಗಿದೆಯೋ ಟೇಸ್ಟು ಅಂತ ನೋಡೋಣ ಅಂದ್ಕೊಂಡು ತಗೊಂಬಂದೆ. ಇವಾಗ ಇದೆಷ್ಟಿದು? ₹5 ಇದು. ಅಂದರೆ ಅವಾಗ ₹1 4 ಬರ್ತಿದ್ದು. ಇದರಲ್ಲಿ ಎಷ್ಟಿದೆ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಪೀಸಸ್ಗಳು. ನೋಡೋಣ ಎಷ್ಟಿದೆ ಅಂತ ಕಿತ್ತಾಕ್ಬಿಡೋಣ. ನಾನು ಹೆಂಗೆ ಕೇಳ್ತಿದ್ದ ಹಂಗೆ ಕೇಳೋದೋಗೋರು. ಅಲ್ಲಲ್ಲಿ ಹಾಕೊಂಡು ಅವನ ಅಜ್ಜಿ ಕಿತ್ತ ಅಂದರೆ ಹಿಂಗೆ ಕೇಳ್ತಿದ್ವಿ ಸ್ಕೂಲಲ್ಲೆಲ್ಲ ಇದ್ದಾಗ. ಇನ್ನಂಗೆ ಕೇಳ್ತಿದ್ವಿ. ಏನು ಸಿಸರೆಲ್ಲ ಯೂಸ್ ಮಾಡ್ತೀರಾ ಅದಕ್ಕೆ? ಹೆಂಗೆ ಬೇಕಾ ಹಂಗೆ ಕಿತ್ತು ಎಸೆಯೋದು. ಓಕೆ, ಎಷ್ಟು ಪೀಸ್ ಇದೆ ಗುರು? ಎಣಿಸ್ಬಿಡೋಣ ನೀರು ಈಗ. ಓಕೆ, 1 2 3 4 1 2 3 4 5 6 7 8 9 10 10 ಗುರು. ₹5ಗೆ 10, 50 ಪೈಸಾ. 50 ಪೈಸಾ ಒಂದು ಪೀಸು. ಅವಾಗೆಲ್ಲ 25 ಪೈಸಾ ಇತ್ತು ಒಂದು ಪೀಸು. ಇವಾಗ ಸ್ವಲ್ಪ ಇನ್ನೇನು GST ಅದು ಹಾಕ್ಕೊಂಡು ಜಾಸ್ತಿ ಮಾಡೋರೆ. ಹಂಗೆಲ್ಲ ಏನಿಲ್ಲ ಗುರು, ಜಾಸ್ತಿ ಮಾಡೋರು ಅಷ್ಟೇ. ಏನು 15 ವರ್ಷದಿಂದನೂ ನಿಮ್ಗೆ ಅದು 25 ಪೈಸಾಗೇನೆ ಕೊಡಬೇಕಾ? ಇದ್ರ ಜೊತೆ ಇನ್ನೂ ಟಕ್ಕರ್ ಕೊಡೋಕ್ಕೆಲ್ಲ ಬಂದು ಗುರು. ಫುಟ್ಬಾಲು ಅದು ಇದು ಅಂತೆಲ್ಲ ಅದನ್ನು ಮಸ್ತಾಗಿತ್ತು. ಫುಟ್ಬಾಲ್ ಯಾರು ತಿಂದಿದ್ದೀರಾ? ಎಲ್ಲ ಕಮೆಂಟ್ ಹಾಕಿ ನೋಡೋಣ. ಅಂದರೆ ಒಂಥರ ಶಾರ್ಟ್ಸ್ ಥರ ಇರೋದು, ಅದ್ರೊಳಗಡೆ ಫುಟ್ಬಾಲ್ ಈಚೆಗಡೆ ಎಲ್ಲ ಕೋಟಿಂಗ್ ಥರ ಇರುತ್ತಲ್ಲ, ಅದನ್ನು ಪೇಪರ್ ಹಾಕ್ಬಿಟ್ಟು ಸುತ್ತಬಿಟ್ಟು ಕೊಡೋರು. ಒಂಥರ ಇದು ಇಲ್ಲಿ ಟೇಸ್ಟ್ ಮಾಡ್ಬಿಡೋಣ. ನನಗೆ ಯೆಲ್ಲೋ ಕಲರ್ ಬೇಕು. ಅವನ ಅಜ್ಜಿ ರೆಡ್ ಕಲರ್ ಹಾಕಿಲ್ಲ ಇದರಲ್ಲಿ. ಗ್ರೀನ್ ಕಲರ್ ಇದೆ, ಬ್ಲೂ ಕಲರ್ ಇದೆ, ಮತ್ತು ಒಂದೇ ಒಂದು ಯೆಲ್ಲೋ ಕಲರ್ ಇದೆ ಗುರು. ಗ್ರೀನು, ಬ್ಲೂ, ಯೆಲ್ಲೋ, ಒಂದೇ ಒಂದು ಪರ್ಪಲ್. ಇದಂತೂ ಯಾರ ಮಗನೂ ತಿಂತಾ ಇರಲಿಲ್ಲ ಇದು ಪರ್ಪಲ್ನ. ಮತ್ತು ಬ್ಲೂ ಕಲರು ಇದೆ. 3 ಬ್ಲೂ, 4 5 ಗ್ರೀನು, ಆಮೇಲೆ 1 ಯೆಲ್ಲೋ, 1 ಪರ್ಪಲ್ ಬೇಡ ಇದು ನನಗೆ. ಆಮೇಲೆ ತಿಂತೀನಿ. ಎಲ್ಲೋ ತಿಂದ್ಬಿಟ್ಟು ಹೇಳ್ತೀನಿ ಹೆಂಗೆ ಟೇಸ್ಟ್ ಅಂತ. ಒಂಥರ ವಿಶೇಷವಾಗಿರೋ ಅನ್ವ್ರ್ಯಾಪಿಂಗ್ ಇದು. ಯಾರೋ ಮಾಡಿರಲ್ವೇನೋ. ಅವಾಗೆಲ್ಲ ಹೆಂಗೆ ಅಂತಂದರೆ ಒಂದ್ಸಲ ಹಾಕೊಂಡ್ಬಿಟ್ರೆ ಬಾಯಿಗೆ, ಅದು ನನ್ನ ಮಗನ ಕರ್ಗೆ ಹೋಗ್ಬಾರ್ದು. ಚೀಪ್ ತಾನೇ ಇರಲಿಲ್ಲ, ಹಂಗೆ ಇರಬೇಕಿತ್ತು. 1 ಅವರ್ ಅಲ್ಲ, ಅದೇ ಕರ್ಗೋಗ್ಬೇಕಿತ್ತು. ಎಲ್ಲಿ ಬೇಗ ಕರ್ಗೋಗ್ಬಿಡ್ತದೋ ಅಂತ, ಯಾರು ಲೇಟಾಗಿ ತಿಂತಾರೆ ಅಂತ ಅನ್ಗುಸೋಕ್ಕೆ. ಆ ಥರ ಎಲ್ಲ ಮಾಡ್ತಾಯಿದ್ವಿ ಗುರು. ಇವಾಗೆಲ್ಲ ಆ ಸೀನ್ಸ್ ಎಲ್ಲ ರಿಪೀಟ್ ಆದರೆ ಮಸ್ತಾಗಿರುತ್ತೆ. ಬಟ್ ಅದೆಲ್ಲ ಆಗೋದಿಲ್ಲ. ಒಂಥರ ಟೇಸ್ಟ್ ಸ್ವಲ್ಪ ಇವಾಗ ಕೊಲ್ಟೆ ಆಗಿಬಿಟ್ಟಿದೆ. ಅವಾಗೆಲ್ಲ ಒಂದು ಸ್ವಲ್ಪ ಸೈಕಾಗಿರೋದು ಗುರು ಟೇಸ್ಟ್ ಅಂತೂ. ತಿಂದರೆ ಇನ್ನೂ ತಿನ್ನೋಣ ಅನಿಸ್ತಾ ಇರೋದು. ಎಷ್ಟು ಕೊಟ್ಟರು ತಿನ್ನೋಣ ಅನ್ಸೋದು ಜಮ್ಸ್ ಮಾತ್ರ. ಇವಾಗ ಒಂದು ಸ್ವಲ್ಪ ಏನೋ ಮಾಡೋರು ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಟೇಸ್ಟ್ ಬರ್ತಾಯಿಲ್ಲ. ಇವಾಗಿನ ಹುಡುಗರೆಲ್ಲ ಇದೆಲ್ಲ ಇಲ್ಲಿ ತಿಂತಾರಪ್ಪ, ಎಲ್ಲ ಡೈರಿ ಮಿಲ್ಕೆ ತಿನ್ನೋದು. ಯಾರು ತಿಂತಿದ್ರೆ ಇವಾಗಲೂ ಇದನ್ನು ಕಮೆಂಟ್ ಹಾಕಿ ಕ್ಯಾಡ್ಬರಿ ಜಮ್ಸ್ನ. ನಾನು ತಿಂದಿರಲಿಲ್ಲ, ಜಾಸ್ತಿ ದಿನ ಆದಮೇಲೆ ತಿಂತಾಯಿದ್ದೀನಿ ಕ್ಯಾಡ್ಬರಿ ಜಮ್ಸ್ನ. ಯಾರು ತಿಂತಿದ್ರೆ ಈಗಲೂ ನನಗೆ ಗೊತ್ತಿಲ್ಲ, ಕಮೆಂಟ್ ಹಾಕಿ ನೋಡೋಣ. ಚಿಕ್ಕ ವಯಸ್ಸಲ್ಲಿ ಮಾತ್ರ ಹೆವಿ ತಿಂದಿದ್ದೀನಿ ಇದನ್ನು.
ಈ ಜೆಮ್ಸ್ ಏನಕ್ಕೆ ಫೇಮಸ್ ಆಯಿತು ಆ ಕಾಲದಲ್ಲಿ ಅಂತಂದರೆ ನನ್ನ ಮಗಂದು ಇದ್ರ ಟೇಸ್ಟ್ ನೋಡಿ ಎಲ್ಲ ಫಸ್ಟ್ ಫೇಮಸ್ ಆಗಿದ್ರು, ಅಡ್ವರ್ಟೈಸ್ಮೆಂಟ್ ನೋಡೇ ಗುರು ಫೇಮಸ್ ಆಗಿದ್ದು ಅಂತಂದರೆ ಏನು ಕ್ರೇಜಿ ಅಡ್ವರ್ಟೈಸ್ಮೆಂಟ್ ಬಿಡೋರು ಗುರು. ಇವಾಗಲೂ ಬಿಡ್ತಾರೆ, ತಾತ ಎಲ್ಲ ಹಂಗೆ ಬಳ್ಕೊಂಡು ಹಂಗೆ ಮಕ್ಕಕ್ಕೆಲ್ಲ ತುರ್ಕೊತ ಇರ್ತಾನೆ. ಮತ್ತು ಒಂದನ್ನ ತೆಗೆದ್ರೆ ಹಂಗೆ ಸುನಾಮಿ ಥರ ಎದ್ದು ಬಂದ್ಬಿಡ್ತವೆ ಜಮ್ಸ್ಗಳು. ಇನ್ನು ಅವಾಗೆಲ್ಲ ಏನೇನೋ ಬರೋ ಬಿಡಿ ಅಡ್ವರ್ಟೈಸ್ಮೆಂಟ್ಗಳು, ಒಂಥರ ಹೆವಿ ನಗು ಬರೋದು ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ರೆ. ಇದಿಷ್ಟು ನನ್ನ ಮತ್ತು ಜಮ್ಸ್ನ ಬಾಂಧವ್ಯ. ನೀವು ಯಾರ್ಯಾರು ಚಿಕ್ಕ ವಯಸ್ಸಲ್ಲಿ ಈ ಥರ ಅವತಾರಗಳೆಲ್ಲ ಎತ್ತುತ್ತಿದ್ರಿ ಅಂದರೆ ನಮ್ಮ ಜನ್ರೇಷನ್ ಅವ್ರಾಗಿದ್ರೆ ಗೊತ್ತಿರುತ್ತೆ, ಇವಾಗಿನ ಹುಡುಗರಿಗೆಲ್ಲ ಗೊತ್ತಿರಲ್ಲ ಗುರು. ಈ ಥರ ತಿನ್ನೋದೇ ಇಲ್ಲ ಗುರು. ಆಮೇಲೆ ಇದೆಲ್ಲ ಬಾಲ್ ಥರ ಎಲ್ಲ ಬರೋದು ಅದ್ಯಾರ ನೆನಪಿದೆ, ಇದನ್ನೆಲ್ಲ ಬಾಲ್ ಒಳಗಡೆ ಹಾಕ್ಬಿಟ್ಟು ಕೊಡೋರು. ಇವಾಗಲೂ ಬರುತ್ತೆ ಅನ್ಸುತ್ತೆ, ಗೊತ್ತಿಲ್ಲ ನನಗೆ, ನೋಡಿಲ್ಲ. ಒಟ್ಟಿನಲ್ಲಿ ಇದನ್ನು ನೋಡಿದೆ ಇವತ್ತು, ಅದಕ್ಕೆ ತೊಗೊಂಬಂದಿದ್ದೀನಿ. ಸೊ ಇದಿಷ್ಟ ಗುರು ಇವತ್ತಿಂದು ವಿಡಿಯೋ. ಇದೊಂಥರ ಫನ್ನಿ ವಿಡಿಯೋ, ಇದೇನು ಟೆಕ್ನಿಕಲಿ ಎಲ್ಲ ಏನೂ ಇಲ್ಲ ಇದರಲ್ಲಿ, ಸುಮ್ಮನೆ ಕಾಮಿಡಿ ವಿಡಿಯೋ ಇದು. ಆಮೇಲೆ ಏನು ಗುರು ಇದು ಹಿಂಗಿದೆ ವಿಡಿಯೋ, ಏನು ಬರೀ ನನ್ನ ಮಗನ ಹಿಂಗೆ ಮಾಡೋಕ್ಕೆ ಬರೀ ಕೆಲಸ ಇಲ್ವೋ ಅದಿಲ್ವೋ ಇದಿಲ್ವೋ ಅಂತೆಲ್ಲ ಬರಬೇಡಿ. ನಾನು ಸುಮ್ಮನೆ ಎಂಟರ್ಟೈನ್ಮೆಂಟಿಗೆ ಮಾಡಿರೋದು ವಿಡಿಯೋ ಇದನ್ನು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾಯ್.